ನಮಸ್ಕಾರ. ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ. ಇವತ್ತು ನಾನು ಸಬ್ಬಸಿಗೆ ಸೊಪ್ಪು ತಂದಿದ್ದೆ, ಅದ್ರ ಬಸ್ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗಿದ್ದಂಗೆ ಜೀರಿಗೆ, ಖಾರದ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ, ಅರ್ಧ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು. ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಒಂದು ಹಿಡಿ ಬೇಳೆ ತೊಳೆದು ಹಾಕಿ ಅದು ಅರ್ಧ ಬೇಯ್ತಿದ್ದಂಗೆ ಏನು ಹೆಚ್ಚಿ ತೊಳೆದಿಟ್ಕೊಂಡಿದ್ದಂಥ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಅದನ್ನು ಬೇಯಕ್ಕೆ ಬಿಡಬೇಕು. ಅದು ಬೇಯ ತನಕ ಈ ಕಡೆ ಏನು ನಾವೆಲ್ಲ ಮಸಾಲೆ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹುರ್ಕೋಬೇಕು. ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಫಸ್ಟ್ ಜೀರಿಗೆ ಹಾಕಿ, ಆಮೇಲೆ 2 ಹಸಿಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ನಾವೇನು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈ ಕಡೆ ಮಿಕ್ಸಿ ಜಾರ್ನಲ್ಲಿ ಫಸ್ಟು ಹಸಿ ಕೊಬ್ಬರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಣ್ಣಗೆ ಮಾಡಿಕೊಂಡು, ಆಮೇಲೆ ಇನ್ನು ಉಳಿದಿದ್ದೆಲ್ಲ ಮಸಾಲೆನೂ ಹಾಕ್ಕೊಂಡು ಅದಕ್ಕೇನು ಖಾರದ ಪುಡಿ ರೆಡಿ ಇಟ್ಕೊಂಡಿದ್ವಲ್ಲ 3 ಸ್ಪೂನು ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ನುಣ್ಣಗಾಗಿದೆ. ಈ ಕಡೆ ಬೇಳೆ ಸೊಪ್ಪು ಬೆಂದಿರೋದ್ರಿಂದ ಅದನ್ನು ಒಂದು ಪಾತ್ರೆಗೆ ಬಸ್ಕೋಬೇಕು. ಆ ಬಸಿಸ್ಕೊಂಡಿದ್ದ ಕಟ್ಟಿಗೆ ಬೇರೆ ಒಗ್ಗರಣೆ ಹಾಕಬೇಕು, ಸೊಪ್ಪಿಗೆ ಬೇರೆ ಒಗ್ಗರಣೆ ಹಾಕಬೇಕು. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಇನ್ನು ಒಣ ಮೆಣಸಿನ್ಕಾಯಿ ಒಂದು 4-5, ಕರಿಬೇವಿನ ಸೊಪ್ಪು ಒಂದು 4-5 ಎಸಳು ಹಾಕಿ ಸ್ವಲ್ಪ ಫ್ರೈ ಮಾಡಿ ಏನು ರುಬ್ಬಿಟ್ಕೊಂಡಿದ್ದ ಮಸಾಲೆನ ಹಾಕಿ, ಆ ಮಿಕ್ಸಿ ಜಾರ್ ಸ್ವಲ್ಪ ತೊಳೆದ್ಬಿಟ್ಟು ಅದು ನೀರು ಸ್ವಲ್ಪ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ತಿರುಗಿಸಿ, ನಾವೇನು ಕಟ್ಟು ರೆಡಿ ಇಟ್ಕೊಂಡಿದ್ವಲ್ಲ ಬಸ್ದು ಆ ಕಟ್ಟನ್ನು ಹಾಕಿದ್ಮೇಲೆ ಏನು ಭಾಳ ಕುದಿಸೋ ಹಾಗಿಲ್ಲ. ಒಂದು ಕುದೀತಿದ್ದಂಗೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಬಸ್ಸಾರು ರೆಡಿ ಆಗೋಯ್ತು. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಸೊಪ್ಪು ಬೇಳೆ ಏನಿದೆಯಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಣ ಮೆಣಸಿನ್ಕಾಯಿ ಒಂದು 4-5, ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಬರೀ ಸಬ್ಬಸಿಗೆ ಸೊಪ್ಪು ಅಂತಲ್ಲ, ಬೀನ್ಸು ಬೇಳೆ, ಕ್ಯಾಬೇಜ್ ಬೇಳೆ ಎಲ್ಲ ಹಾಕ್ಕೊಂಡು ಯಾವ ಥರ ಬೇಕಿದ್ರೆ ಯಾವುದಾದ್ರೂ ಬಸ್ಸಾರು ಮಾಡ್ಕೋಬೋದು. ನಮ್ಮ ಅಕ್ಕ ಗೀತಾ ಅಂತೂ ಹೆಸರು ಕಾಳು, ಹುರುಳಿ ಕಾಳು ಎಲ್ಲ ಥರ ಸೊಪ್ಪುಗಳು ಹಾಕಿ ಬಸ್ಸಾರು ಮಾಡ್ತಾಳೆ, ತುಂಬ ರುಚಿಯಾಗಿ ಮಾಡ್ತಾಳೆ ನೋಡಿ. ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ವಿ. ಈಗಿನ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸೊಪ್ಪು ರೆಡಿ ಆಯಿತು. ಈಗ ಸಾರು ಸೊಪ್ಪು ಎರಡೂ ರೆಡಿಯಾಗಿದೆ ನೋಡಿ. ಈಗ ಮುದ್ದೆ ಸಹ ರೆಡಿಯಾಗಿದೆ. ಬಿಸಿ ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ, ಸಾರು, ಸಬ್ಬಸಿಗೆ ಸೊಪ್ಪು, ಅನ್ನ, ಆಹಾ ಊಟ ಮಾಡ್ತಾ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.